ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಈ ಕಥೆ ಜಾಪಕೋಪಾಖ್ಯಾನ ಇನ್ನೂ ಪೂರ್ತಿ ಮುಗ್ದಿಲ್ಲ. ಆ ಜಾಪಕೋಪಾಖ್ಯಾನವನ್ನು ಸಂಕ್ಷಿಪ್ತವಾಗಿ ಒಮ್ಮೆ ಹೇಳುತ್ತೇನೆ. ಜಾಪಕ ಮೊದಲು ಈ ದೇಹದ ಮೇಲೆ ಅವನಿಗೊಂದು ಪ್ರೀತಿ. ಆ ಪ್ರೀತಿ ನಮಗೆ ನೋಡಿದ್ರೆ ಮೇಲ್ನೋಟಕ್ಕೆ ಲೋಭ ಅಂತ ಕಾಣುತ್ತೆ. ನಾನು ಸಾಯೋದಿಲ್ಲ, ಯಾಕೆ ಸಾಯೋಲ್ಲ? ಈ ದೇಹದಲ್ಲಿ ಜಪ ಮಾಡ್ತಾ ಇರಬೇಕು, ಈ ದೇಹದಲ್ಲಿ ನನಗೆ ಜಪದ ಸಂಸ್ಕಾರ ಬಿದ್ದಿದೆ, ದೀರ್ಘಕಾಲ ನಾನು ಹೀಗೆ ಬದುಕಿರ್ತೀನಿ ಅಂತ ಪ್ರಾಯ ಮನಸ್ಸಿನಲ್ಲಿ ಮಾರ್ಕಂಡೇಯರ ದೃಷ್ಟಾಂತ ಓಡ್ತಾ ಇತ್ತೋ ಏನೋ ಅವನಿಗೆ. ಯಾವುದೇ ತಪಸ್ವಿಯಾದರೂ ಕೂಡ ಕಾಲ ಕಳೆದಂತೆ ದೇಹ ಬಿಡಲೇಬೇಕು. ಯಾಕೆ ಅಂದರೆ ಈ ದೇಹ ಹುಟ್ಟುವ ಮೊದಲೇನೆ ಎಕ್ಸ್ಪೈರಿ ಡೇಟ್ ತಗೊಂಡು ಬಂದ್ಬಿಟ್ಟಿದೆ. ಎಕ್ಸ್ಪೈರಿ ಡೇಟ್ ತಗೊಂಡೇ ಬಂದಿರೋ ಜಗತ್ತಿನ ಸೃಷ್ಟಿಯೇ ಹಾಗಾಗಿರೋದು. ವಾಸುದೇವ ಬಂದ, ವಾಸುದೇವ ರೂಪಿ ಪರಮಾತ್ಮ ಮೊದಲು ಮೈದೋರಿದ್ದು ಸೃಷ್ಟಿಯ ಆದಿಯಲ್ಲಿ. ಅವನು ಮೋಕ್ಷ ಕೊಡೋನು, ಇನ್ನು ಸೃಷ್ಟಿನೇ ಆಗಿಲ್ಲ, ಯಾರಿಗೆ ಮೋಕ್ಷ ಕೊಡೋದು? ಎರಡನೆಯದ್ದು ಸಂಕರ್ಷಣನಾಗಿ ಬಂದ, ಪ್ರಳಯ ಮಾಡಲಿಕ್ಕೆ ಇರುವಂತಹ ರೂಪ. ಸೃಷ್ಟಿನೇ ಆಗಿಲ್ಲ, ಪ್ರಳಯ ಯಾರಿಗೆ? ಆಮೇಲೆ ಪ್ರದ್ಯುಮ್ನ ಸ್ಥಿತಿಗಾಗಿ. ಅನಿರುದ್ಧ ಕೂಡ, ಅನಿರುದ್ಧ ಮತ್ತೆ ಇವರಿಗೆಲ್ಲ ಸ್ಥೂಲ ದೇಹವನ್ನು ಕೊಟ್ಟ. ಈ ರೀತಿ ಈ ತರಹದ ಪರಿವೇಶ ದೇವರ ಸೃಷ್ಟಿಯೇ ಹಾಗೆ. ಹೀಗಾಗಿ ಅವರೆಲ್ಲ ಜಾಪಕನ ಹತ್ತಿರ ಬಂದರು. ಬಹಳ ಜ್ಞಾನಿ ಆದ್ದರಿಂದ, ಜಪಸಿದ್ಧನಾದ್ದರಿಂದಾಗಿ ಅವನ ಹತ್ರ ಬಂದು, ನೀನು ಕಾಲದ ನಿಯಮವನ್ನು ಮೀರಬಾರದು. ಜ್ಞಾನಿಯಾದವನು ಯಾವತ್ತೂ ಕೂಡ ಪ್ರಕೃತಿಯ ನಿಯಮವನ್ನು ಮೀರುವುದಿಲ್ಲ. ಅದರಿಂದಾಗಿ ಸಂಜೆ ಸೂರ್ಯನ್ ತೋರಿಸ್ದೆ ಆ ಥರದ ಕೆಲಸಗಳನ್ನೆಲ್ಲ ಮಾಡಲ್ಲ. ಯಾಕೆ ಅಂದರೆ ಅದು ದೇವರ ಇಚ್ಛೆಗೆ ವಿರುದ್ಧ ಹೋದ ಹಾಗಾಗತ್ತೆ. ಉಪನಿಷತ್ತಿನಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ, ಛಂದೋಗೋಪನಿಷತ್ತಿನಲ್ಲಿ ತಪಂತಂ ನನಿಂದೇತ್ ವರ್ಷಂತಂ ನನಿಂದೇತ್ ಅಂತಾರೆ. ಅಯ್ಯೋ ಬೇಸಿಗೆ ಅಪ್ಪ ಅಂತ ಬೈಬಾರದಂತೆ, ಅಯ್ಯೋ ಚಳಿಯಪ್ಪ ಅಂತ ಬೈಬಾರದಂತೆ. ಜಗನ್ನಾಥದಾಸರು ಅದನ್ನ ಹರಿಕಥಾಮೃತ ಸಾರದಲ್ಲಿ ಅನುವಾದ ಮಾಡಿದ್ದಾರೆ, ಚಳಿ ಮಳೆಗಾಳಿಗಳ ನಿಂದಿಸದೆ ಅಂತ. ನನಗಾಗಲ್ಲ ಅಂತ ಬೇಕಾದ್ರೆ ಹೇಳಿ ಬೇರೆ ಊರಿಗೆ ಹೋಗ್ಲಿಕ್ಕೆ ಅನುಮತಿ ಇದೆ, ಆದರೆ ಬೈಲಿಕ್ಕಿಲ್ಲ. ಅಯ್ಯೋ ಹಾಳು ಬಿಸಿಲಪ್ಪ ಅಂತ ಬೈಲಿಕ್ಕಿಲ್ಲ. ಹೀಗಿರುವವರು ಪ್ರಕೃತಿಯ ನಿಯಮವನ್ನೇ ಚೇಂಜ್ ಮಾಡ್ತಾರಾ? ಮಾಡಲ್ಲ. ಅದಕ್ಕೆ ಅವ್ರು ಬಂದರು, ನೋಡಪ್ಪ ನೀನು ಪ್ರಕೃತಿಯ ನಿಯಮವನ್ನು ಮೀರಬಾರದು. ಅಷ್ಟು ಹೊತ್ತಿಗೆ ಇಬ್ಬರು ಬಂದರು, ಕಾಮ ಮತ್ತೆ ಲೋಭ ಅಂತ, ಕಾಮ ಮತ್ತೆ ಕ್ರೋಧ. ಅವರಿಬ್ಬರು ಬಂದರು. ಅಷ್ಟೊತ್ತಿಗೆ ಈ ರಾಜ ಇದ್ದ, ಇಕ್ಷ್ವಾಕು. ಅವನು ಜಪದ ಫಲವನ್ನು ದಾನ ಅಲ್ಲ, ಜಪದ ಫಲವನ್ನು ಕೊಡು ಅಂತಂದ್ರೆ ನಾನು ಮತ್ತೇನಾದರೂ ಕೊಡ್ತೇನೆ ಅಂತ. ಇವನು ನಾನು ತಗೊಳ್ಳೋಲ್ಲ ಅಂದ. ನೋಡಿ, ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಒಂದೋ ಕಾಮಕ್ಕೆ ಒಳಗಾಗಬೇಕಾಗತ್ತೆ, ಒಂದೋ ಕ್ರೋಧಕ್ಕೆ ಒಳಗಾಗಬೇಕಾಗತ್ತೆ. ಇದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ.
ನಾನೊಂದು ಸಣ್ಣ ಲೈಟರ್ ದೃಷ್ಟಾಂತವನ್ನು ಹೇಳ್ತೇನೆ, ಲೈಟರ್ ಎಕ್ಸಾಂಪಲ್. ಬಹಳ ದಿವಸಗಳ ಹಿಂದೆ ಒಂದು ದೇಶದಲ್ಲಿ ಒಬ್ಬ ದೊಡ್ಡ ಲಾಯರ್ ಇದ್ದ. ಅವನು ಎಲ್ಲರಿಗೂ ಲಾನ ಕಲಿಸೋದು ಒಂದೇನು ಅಂದ್ರೆ, ಮೊದಲನೇ ಕೇಸ್ ಗೆದ್ದ ಹಣವನ್ನು ನನಗೆ ಕೊಡಬೇಕು ಅಂತ. ವಿದ್ಯಾರ್ಥಿ ಒಬ್ಬ ಬಹಳ ಬುದ್ಧಿವಂತ, ಕೊಡ್ಲಿಲ್ಲ. ಆಗ ಕಲಿಸಿದವ ತನ್ನ ವಿದ್ಯಾರ್ಥಿಯ ಮೇಲೆ ಕೇಸ್ ಹಾಕಿದ. ಇವನು ನನಗೆ ಮೊದಲನೆಯ ಕೇಸಿನ ಹಣವನ್ನು ಕೊಡ್ತಾ ಇಲ್ಲ ಅಂತ. ಆಗ ಆ ವಿದ್ಯಾರ್ಥಿ ಒಂದು ವಿಷಯವನ್ನು ಮುಂದೆ ಇಟ್ಟ, ನಾನು ಈ ಕೇಸಿನಲ್ಲಿ ಸೋತ್ರೆ ಕೊಡೋ ಹಾಗಿಲ್ಲ, ಯಾಕೆಂದ್ರೆ ಮೊದಲನೇ ಕೇಸ್ ಗೆದ್ದಿಲ್ಲ. ಗೆದ್ರೂ ಕೊಡೋ ಹಾಗಿಲ್ಲ, ಯಾಕೆಂದ್ರೆ ಕೇಸ್ ಇರೋದೇ ಕೊಡಬೇಕಾ ಕೊಡಬಾರ್ದ ಅನ್ನೋದ್ರ ಮೇಲೆ. ಗೆದ್ರೂ ಕೊಡಲ್ಲ, ಸೋತ್ರೂ ಕೊಡಲ್ಲ ಅಂತ. ಅಷ್ಟು ಸೂಕ್ಷ್ಮ ಇರುತ್ತೆ ಕೆಲವೊಂದು. ಆ ರೀತಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಒಂದೋ ಕಾಮಕ್ಕೆ ಒಳಗಾಗ್ತಾನೆ, ಒಂದೋ ಕ್ರೋಧಕ್ಕೆ ಒಳಗಾಗ್ತಾನೆ. ನನ್ನನ್ನು ತಿರಸ್ಕಾರ ಮಾಡ್ತಾ ಇದೆಯಾ ಅಂತ ಬ್ರಾಹ್ಮಣನಿಗೆ ಸಿಟ್ಟು ಬಂದ್ರೆ ಕ್ರೋಧಕ್ಕೆ ಒಳಗಾದ ಹಾಗೆ. ಅದರಿಂದಾಗಿ ಏನ್ ಮಾಡಬೇಕು? ಕ್ರೋಧಕ್ಕೆ ಒಳಗಾಗಬಾರದು ಅಂತ ಹೇಳಿ ಅವನ ಪ್ರತಿಫಲವನ್ನು ಒಪ್ಪಿಕೊಳ್ಳಬೇಕು. ಆದ್ರೆ ಕಾಮಕ್ಕೊಳಗಾದ ಹಾಗೆ. ರಾಜನಿಗೂ ಸೇಮ್. ನಾನು ಕ್ಷತ್ರಿಯ ಧರ್ಮದಲ್ಲಿ ರತನಾಗಿದ್ದೇನೆ, ಕ್ಷತ್ರಿಯ ಧರ್ಮದಲ್ಲಿ ರತನಾಗಿರುವ ನನ್ನನ್ನ ಬೇಡುವವನನ್ನಾಗಿ ಮಾಡ್ತಿದ್ದೀಯಾ ಅಂತ ಸಿಟ್ಟು ಮಾಡಿಕೊಂಡ್ರೆ ಕ್ರೋಧಕ್ಕೆ ಒಳಗಾದ ಹಾಗೆ. ಇಲ್ಲ, ಕ್ರೋಧಕ್ಕೆ ಒಳಗಾಗಬಾರದು ಅಂದ್ರೆ ಬಿಟ್ಟಿಯಾಗಿ ಬರುವ ಈ ಜಪದ ಫಲಕ್ಕೆ ಕಾಮಿಸಿದ ಹಾಗೆ. ಇದು ಪ್ರಾಬ್ಲಮ್. ಏನ್ ಮಾಡ್ತೀರಾ? ಅದಕ್ಕೆ ರಾಜನ ಹತ್ರ ಎರಡು ಮಾರ್ಗ ಇತ್ತು. ಒಂದು, ನೀವು ನನಗೆ ಜಪದ ಫಲವನ್ನು ಕೊಡ್ರಿ, ನನ್ನ ಫಲ ಎಷ್ಟಿದೆ, ನನ್ನ ಪುಣ್ಯ, ಜಪ ಮಾಡಿದವನಷ್ಟೇ ಪುಣ್ಯ ನನಗಿದೆ. ಅದರಿಂದಾಗಿ ನನ್ನ ಬಯಕೆ ಏನು ಅಂದ್ರೆ, ಆ ಕಾಮ ದುಷ್ಕಾಮ ಆಗಲ್ಲ. ನನ್ನ ಬಯಕೆ ಏನು ಅಂದ್ರೆ ನನ್ನ ಜೊತೆಗೆ ಅವನು ಭೋಗಿಸಬೇಕು ಅಂತ. ಕಾಮಕ್ಕೂ ಒಳಗಾಗಲಿಲ್ಲ, ಕ್ರೋಧಕ್ಕೂ ಒಳಗಾಗಲಿಲ್ಲ. ಮತ್ತೆ ಇಷ್ಟು ವರ್ಷ ಕಾದಿಟ್ಟು ಜಪ ಮಾಡಿದ ಪುಣ್ಯವನ್ನ ಕೊಡ್ತಾ ಇದ್ದಾನಲ್ಲ, ಅದಕ್ಕೊಂದು ಪುಣ್ಯ ಬೇಡವಾ? ಆ ಪುಣ್ಯವನ್ನ ದಾನ ಮಾಡಿದ್ದಕ್ಕೊಂದು ಪುಣ್ಯ ಬೇಡವಾ? ಆ ಪುಣ್ಯದ ಪ್ರತಿಫಲ ಅವನಿಗೆ ಸಿಗಬೇಕು ಅಂತ ಹೇಳಿ ಅವನು ಒತ್ತಾಯ ಮಾಡುವ ಮೂಲಕ ಕಾಮ ಕ್ರೋಧಗಳಿಗೆ ಸಿಲುಕಲಿಲ್ಲ ಇಬ್ರು ಕೂಡ. ಇದು ಈ ಕಥೆಯಲ್ಲಿರುವಂತಹ ರಸ ಸ್ವಾರಸ್ಯ. ಇರ್ಲಿ, ನಾನು ಸ್ವಲ್ಪ ಮುಂಚಿತವಾಗಿ ಹೇಳಿದೆ ನಿಮಗೆ. ಆ ಸೂಕ್ಷ್ಮ ಗೊತ್ತಾಯ್ತಲ್ಲ. ಆಗ ಸ್ವರ್ಗಾಭಿಮಾನಿ ಬಂದ. ಸಂಸಿದ್ಧಸ್ತ್ವಂ ಮಹಾಭಾಗ ತ್ವಂಚ ಸಿದ್ಧಸ್ತಥಾ ನೃಪ. ಓ ಜಾಪಕ, ನೀನು ಸಿದ್ಧನಾದೆ. ಓ ರಾಜ, ನೀನು ಸಿದ್ಧನಾದೆ. ಇಬ್ಬರೂ ಕೂಡ ಕಾಮಕ್ರೋಧಗಳಿಗೆ ಒಳಪಡಲಿಲ್ಲ. ಬಹಳ ಸೂಕ್ಷ್ಮ ಈ ಗೆರೆ. ಕಾಮಕ್ರೋಧಗಳಿಗೆ ನೀವು ಒಳಪಡಲಿಲ್ಲ. ಅಥತೌ ಸಹಿತೌ ರಾಜನ್ ಅನ್ಯೋನ್ಯಸ್ಯ ವಿಧಾನತಃ ವಿಷಯ ಪ್ರತಿಸಂಹಾರಂ ಉಭಾವೇವ ಪ್ರಚಕ್ರತು. ಆಮೇಲೆ ಇಬ್ಬರೂ ಕೂಡ ಒಪ್ಪಿಕೊಂಡು ಇದನ್ನ ವಿಷಯ ಪ್ರತಿಸಂಹಾರಂ, ಈ ತನಕದ ಮಾತು ಮತ್ತೆ ಕ್ರಿಯೆ ಇವುಗಳ ಉಪಸಂಹಾರ ಆಗಬೇಕು ಈಗ ಅಂತ ತೀರ್ಮಾನ ಮಾಡಿದ್ರಂತೆ. ಇನ್ನು ಮುಗೀತು, ಇದ್ರ ಬಗ್ಗೆ ಮಾತನಾಡಲಿಕ್ಕಿಲ್ಲ. ಒಪ್ಪಂದ ಎಲ್ಲ ಆಯಿತು. ಇವತ್ತಿನ ಕೆಟ್ಟ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಫೈನಲ್ ಸೆಟ್ಲ್ಮೆಂಟ್ ಆಯ್ತು.
ಮತ್ತೆ ಇನ್ಯಾವುದು ಮಾತಿಲ್ಲ. ಎರಡೂ ಮಾತುಗಳಾದ ಮೇಲೆ ಭೀಷ್ಮಾಚಾರ್ಯರು ಕಥೆ ಮುಂದುವರಿಸ್ತಾರೆ. ಅಥತವು ಪ್ರಾಣಾಪಾನವು ತಥೋದಾನವು, ಇಬ್ರು ಕೂಡ ಕೂತ್ಕೊಂಡ್ರು. ಇಬ್ರು ಕೂಡ ಕೂತ್ಕೊಂಡ್ಮೇಲೆ ಮೊದಲು ಆ ಜಾಪಕನ ಬಗೆಗೆ ಹೇಳ್ತಾರೆ. ಯಾಕೆಂದ್ರೆ ಆ ಜಾಪಕನಿಗೆ ನಾನು ಕಾಲಾಭಿಮಾನಿಯ ಅಣತೆಯನ್ನು, ಕಾಲಾಭಿಮಾನಿಯ ಒಂದು ಅಣತಿಯನ್ನು ಮೀರಬಾರದು, ಯಮನ ಅಣತಿಯನ್ನು ಯಾಕೆಂದ್ರೆ ಅವರೆಲ್ಲರೂ ಕೂಡ ದೇವರಿಂದ ನಿಯತರು, ಮೀರಬಾರದು ಅಂತ. ಅದರಿಂದ ಅವರೇನ್ ಮಾಡಿದ್ರು, ಇಬ್ಬರೂ ಕೂತ್ಕೊಂಡಾಗ ತನ್ನ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಬ್ರಾಹ್ಮಣ ನಿಶ್ಚಯಿಸಿದ. ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಪ್ರಶ್ನೆ, ಅಲ್ಲ ಪ್ರಶ್ನೆ ದೊಡ್ಡದು, ಗಾತ್ರ ಸಣ್ಣದು. ಈ ಹಿನ್ನೆಲೆಯಲ್ಲಿ ಧರ್ಮೋದಕ ಕೊಟ್ಟರೆ ಪುಣ್ಯ ಬರುತ್ತಾ ಅಂತ ನಮ್ಮ ದಿಲೀಪ್ ರತ್ನಾಕರ್ ಅವರದು. ಇಲ್ಲ, ಅದರ ಪ್ರಸಂಗ ಬೇರೆ. ನಾವು ಎಲ್ಲರಿಗೂ ಧರ್ಮೋದಕ ಕೊಡ್ತಾ ಇದ್ರೆ ಒಂದು ವರ್ಷದಲ್ಲಿ ಒಂದು 10 ಜನಕ್ಕೆ ಧರ್ಮೋದಕ ಕೊಟ್ಬಿಟ್ರೆ ಧರ್ಮ ಎಲ್ಲಿರುತ್ತೆ? ಅದಕ್ಕೆ ಅವರಿಗಾಗಿ ಅದಕ್ಕಾಗಿ ಪ್ರತ್ಯೇಕ ಪಾರಾಯಣ ಮಾಡಿ ಹೋಗಿ ಕೊಟ್ರೆ ಏನು ತೊಂದರೆ ಇಲ್ಲ. ಈಗ ಇವತ್ತು ಒಬ್ರು ಕೊಡಬೇಕು, ಕೊಡುವ ದಿವಸ ಬೆಳಗ್ಗೆ ಅವ್ರಿಗಾಗಿಯೇ ಪ್ರತ್ಯೇಕ ಪಾರಾಯಣ ಮಾಡಿ ಕೊಡಬಹುದು, ಇದ್ರೆ ಹೋಗುತ್ತದು. ಹಾಗೆ ಅವರಿಗಾಗಿ ಆ 5-10 ನಿಮಿಷದ ಚಿಂತನೆಯ ಫಲ ಸಾಕು. ಪುರುಷ ಸೂಕ್ತವನ್ನು, ಮುಖ್ಯವಾಗಿ ಪುರುಷ ಸೂಕ್ತ, ಜನುಮಗಳಲ್ಲಿ ವೈಷ್ಣವತ್ವ ಮತ್ತೆ ಈ ತತ್ವಶಾಸ್ತ್ರ ಸ್ಥಿರ ಆಗಬೇಕು ಅಂದ್ರೆ ಪುರುಷ ಸೂಕ್ತವನ್ನ ಅರ್ಥ ಸಮೇತ ಪಾರಾಯಣ ಮಾಡಿ ಕೊಡಬೇಕು. ವಿಷ್ಣು ಸಹಸ್ರನಾಮ ಆದರೂ ಮಾಡಿ, ಅಥವಾ ನೃಸಿಂಹಾಷ್ಟೋತ್ತರ ಆಮೇಲೆ ಮಾಡಿ ಕೊಡಿ. ಆದರೆ ಅಷ್ಟೂ ಜನರಿಗೆ ಕೊಡ್ತಾ ಕೂತ್ಕೊಳ್ಬೇಡಿ. ಅದಕ್ಕಾಗಿಯೇ ಸ್ಪೆಷಲ್ ಆಗಿ ಮಾಡಿ. ಯಾಕಂದ್ರೆ ನಾವು ಮೊದಲೆಲ್ಲ ಮಾಡುವಾಗ ಬೇರೆಯವ್ರು ಕೊಡ್ಲಿಕ್ಕೆ ಅಂತ ತಲೆನಲ್ಲಿ ಕೂಡ ಇರಲ್ಲ. ಅದರಿಂದಾಗಿ ಇದು ಉತ್ತಮ. ಬೇರೆಯವ್ರಿಗಾಗಿ ನಾನು ಮಾಡ್ತಾ ಇದ್ದೇನೆ ಅಂತಾನೆ ಪಾರಾಯಣ ಮಾಡಿ ಕೊಡಿ. ಏನೀಗ ಇರ್ಲಿ, ಇಲ್ಲಿಗೆ ಬರೋಣ ವಾಪಸ್. ಪ್ರಾಣಾಪಾನೌ ತಥೋದಾನಂ ಸಮಾನಂ ವ್ಯಾನಮೇವ ಚ. ಇಬ್ಬರೂ ಕೂಡ ಇಂದ್ರಿಯವನ್ನು ಒಳಗಡೆ ತಿರುಗಿಸಿದರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಇದು ಯಾರ 5 ರೂಪಗಳೋ ಅಂತಹವನನ್ನು ಮನಸ್ಸನ್ನ ಅವನಲ್ಲಿ ಲಯಗೊಳಿಸಿದರು. ಉಪಸ್ಥಿತ ಕೃತಿ ತತ್ರ ನಾಸಿಕಾಗ್ರಮಥೋ ಭ್ರುವೌ ಭ್ರುಕುಟ್ಯೋಶ್ಚೈವ ಮನತ ಶನೈರ್ಧಾರಯತಃ ಸದಾ. ಸಮಗ್ರ ಇಂದ್ರಿಯ ಅವುಗಳನ್ನು ಪ್ರಾಣನಲ್ಲಿ ನೆಲೆಗೊಳಿಸಿ ಆ ಜೀವನನ್ನ ಮೇಲ್ಗಡೆ ತಗೊಂಡು ಹೋದರು. ನಾಭಿಯಿಂದ ಅವನನ್ನು ಮೇಲ್ಗಡೆ ತಗೊಂಡು ಬಂದು ಜಿತಾತನೌ ಸಮಾಧಾಯ ಮೂರ್ಧನ್ಯಾತ್ಮಾನಮೇವ ಚ. ಸ್ವಲ್ಪ ಹೊತ್ತು ಗಂಟಲಲ್ಲಿ ಇಟ್ಟುಕೊಂಡ್ರು. ಯಾಕೆಂದರೆ ಇಲ್ಲಿಂದ ಮೇಲೆ ಬಹಳ ದ್ವಾರಗಳುಂಟು, ಅದೇ ಬಹಳ ಡೇಂಜರಸ್, ಎಲ್ಲಿಂದ ಬೇಕಾದರೂ ಜಾರೊಟ್ಟೋಗ್ಬಿಡ್ಬೋದು. ಅದರಿಂದಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ವೇಗವಾಗಿ ಪ್ರಾಣವನ್ನು ತಾಲುಮೂಲಕ್ಕೆ ತಂದು ತಾಲುಮೂಲದಿಂದ ತಲೆಯ ಹತ್ತಿರ ತಗೊಳ್ಬೇಕು. ಜ್ಯೋತಿರ್ಜಜ್ವಾಲ ಮಹತಿ ಜಗಾಮತ್ರಿದಿವಂ ತದಾ. ಆ ತಲೆಯ ಭಾಗದಿಂದ ಜೀವ ಒಡೆದುಕೊಂಡು ಮೇಲ್ಗಡೆ ಹೋಯಿತು. ಅಲ್ಲಿಗೆ ಬ್ರಾಹ್ಮಣನ ಪ್ರಾಣೋತ್ಕ್ರಮಣವಾಯಿತು. ಇದು ಉತ್ಕ್ರಾಂತಿ. ಹಾಹಾಕಾರಸ್ತಥಾ ದಿಕ್ಷು ಸರ್ವಾಸು ಸುಮಹಾನಭೂತ್ ತಜ್ಜ್ಯೋತಿಸ್ತೂಯಮಾನಂತು ಬ್ರಹ್ಮಾಣಂ ಪ್ರಾವಿಶತ್ತದಾ. ಅವನು ಹೋಗೋದನ್ನ
ಅವತ್ತಿನ ಕಾಲದ ಹಿರಿಯ ಜ್ಞಾನಿಗಳು ಆಮೇಲೆ ಎಲ್ಲ ದೇವತೆಗಳು ನೋಡಿದರು, ಅವನನ್ನು ಕೊಂಡಾಡಿದರಂತೆ. ತತಸ್ವಾಗತಮಿತ್ಯಾಹ ತತ್ತೇಜ ಪ್ರಪಿತಾಮಹ ಪ್ರಾದೇತ ಮಾತ್ರಂ ಪುರುಷಂ ಪ್ರತ್ಯುದ್ಗಮ್ಯ ವಿಚಾಂಪತೆ. ಆಮೇಲೆ ಅವನನ್ನು ಎದುರುಗೊಂಡು ಬ್ರಹ್ಮದೇವರೇ ಸ್ವಾಗತ ಅಂದ್ರಂತೆ. ಭೂಯಶ್ಚೈವಾಪರಂ ಪ್ರಾಹ ಮಧುರಂ ವಚನಂ ಸ್ಮಸಃ ಜಾಪಕೈಸ್ತುಲ್ಯ ಫಲತಾ ಯೋಗಾನಾಂ ನಾತ್ರತಂ ಚಯಃ. ಆಮೇಲೆ ಎಲ್ಲ ಋಷಿಗಳಿಗೆ ಬ್ರಹ್ಮದೇವರು ತಿರುಗಿ ಹೇಳಿದರು, ಜಪಯಜ್ಞವೇ ಮಿಗಿಲು, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಕೃಷ್ಣ ಹೇಳಿದ್ದಕ್ಕೆ ದೃಷ್ಟಾಂತಭೂತವಾಗಿ ಈ ಕಥೆ, ವ್ಯಾಖ್ಯಾನಭೂತವಾಗಿ ಈ ಕಥೆ ಇದೆ. ಯೋಗಸ್ಯ ತಾವದೇತೇಭ್ಯ ಫಲಂ ಪ್ರತ್ಯಕ್ಷ ದರ್ಶನಂ. ಅವತ್ತಿನ ಋಷಿಗಳು ಭಾಗ್ಯವಂತರು, ಜಪಯಜ್ಞದ ಉತ್ಕಟ ಫಲವನ್ನು ಕಂಡ್ರು. ಉಷ್ಯತಾಂ ಮಯಿ ಚೇತ್ಯುಕ್ತ್ವಾ ವ್ಯಾದದೆ ಸತತೋ ಮುಖಂ ಅಥಾಶ್ಚ ಪ್ರವಿವೇಚಾಸ್ಯಂ ಬ್ರಾಹ್ಮಣೋ ವಿಗತಜ್ವರ. ಆ ಜೀವ ಯಾವ ಚಿಂತೆಗಳಿರದೆ ಬ್ರಹ್ಮನನ್ನು ಹೊಂದಿದ. ರಾಜಾಪ್ಯೇತೇನ ವಿಧಿನಾ ಭಗವಂತಂ ಪಿತಾಮಹಂ ಯಥೈವ ದ್ವಿಜಶಾರ್ದೂಲಃ ತಥೈವ ಪ್ರಾವಿಶತ್ತದಾ. ಆದ ಮೇಲೆ ರಾಜನೂ ಕೂಡ ಹೀಗೆ ಪ್ರಾಣೋತ್ಕ್ರಮಣವನ್ನು ಮಾಡಿದ. ವಿದುರ ನೀತಿಯಲ್ಲಿ ಒಂದು ಮಾತು ಬರುತ್ತೆ, ದ್ವಾವಿಮೌ ಪುರುಷೌ ರಾಜನ್ ಸೂರ್ಯ ಮಂಡಲ ಭೇದಿನೌ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ ಅಂತ. ಇಬ್ಬರು ಸೂರ್ಯಮಂಡಲವನ್ನು ಭೇದಿಸಿ, ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ ಏನಂತ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ. ಓ ಸೂರ್ಯನ ಒಳಗಡೆ ಇರುವ ನಾರಾಯಣನೇ, ಕಣ್ಣಿಗೆ ಅಡ್ಡವಾಗಿರುವ ಈ ಬಂಗಾರದ ತಳಿಗೆಯಂತೆ ಇರುವ ಸೂರ್ಯಮಂಡಲವನ್ನು ಪಕ್ಕಕ್ಕೆ ಸರಿಸು, ಅದರ ಒಳಗಡೆ ಇರುವ ದೇವರನ್ನು ನೋಡಲಿಕ್ಕೆ ನಮ್ಮ ಪ್ರಜ್ಞೆಯನ್ನ ಕೊಡು ಅಂತ ಹೇಳಿ ಆ ಪ್ರಾರ್ಥನೆಯ ಸಾಕ್ಷಾತ್ಕಾರ ಇಲ್ಲ ಆಯಿತು. ಇಬ್ಬರಿಗೆ ಒಂದು ಪರಿವ್ರಾಟ್ ಯೋಗಯುಕ್ತ, ಯೋಗದಿಂದ ಕೂಡಿದ ಸನ್ಯಾಸಿ, ಯೋಗ ಅಂದರೆ ಜ್ಞಾನಯೋಗ, ರಣೇಚ ಅಭಿಮುಖೋಹತಃ ಅದು ಕರ್ಮಯೋಗ, ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡಿದವ. ಅವರಿಬ್ಬರು ದೇವರನ್ನ ಹೊಂದುತ್ತಾರೆ ಅಂತ ಇಲ್ಲಿ ಅದರ ಸಾಕ್ಷಾತ್ಕಾರ ಆಯಿತು. ಎಲ್ಲರೂ ನೋಡಿದ್ರು ಅದನ್ನ. ರಾಜಾಪ್ಯೇತೇನ ವಿಧಿನ ಸ್ವಯಂಭುವ ಮತೋ ದೇವಾ ಅಭಿವಾದ್ಯ ವಚೋಬ್ರುವನ್. ಆಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿ ಬಂದು ನಮಸ್ಕರಿಸಿ ಕೇಳಿದರಂತೆ, ಜಾಪಕಾರ್ಥಮಯಂ ಯತ್ನಃ ತದರ್ಥಂ ವಯಮಾಗತಾಃ ಕೃತಪೂಜಾ ವಿಮೌ ತುಲ್ಯಂ ತ್ವಯಾ ತುಲ್ಯ ಫಲಾನ್ವಿತೌ. ಕರ್ಮಯೋಗ, ಇಕ್ಷ್ವಾಕು ಮಾಡಿದ್ದು ಕರ್ಮಯೋಗ. ಗೀತೆಯ ಸ್ಪಷ್ಟಾರ್ಥ. ಯೋಗ ಅಂದರೆ ಜ್ಞಾನಪೂರ್ವಕವಾದ ಕರ್ಮ. ಕರ್ಮಯೋಗ ಅಂದರೆ ಕೇವಲ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅರ್ಥ ಅಲ್ಲ. ಎರಿಕ್ ಫ್ರಾಮ್ ಅಂತ ಹೇಳಿ ಒಬ್ಬ ಸಾಹಿತಿ, ಅವನು ಕೂಲಿ ಕೆಲಸ ಮಾಡ್ತಾ ಇದ್ದ. ಕೂಲಿ ಕೆಲಸ ಮಾಡದೆ ಹೋದರೆ ನನಗೆ ಹೊಳೆಯಲ್ಲ ಏನು, ಅದಕ್ಕೆ ಬೆಳಗ್ಗೆ ಎಲ್ಲ ಕೂಲಿ ಕೆಲಸ ಮಾಡಿ, ಗಣಿಯಲ್ಲಿ ಕೂಲಿ ಕೆಲಸ, ಅವನು ಮೈನ್ಸಿನಲ್ಲಿ ಕೂಲಿ ಕೆಲಸ ಮಾಡಿ ಸಂಜೆ ಬಂದು ಬರೆಯೋದು. ಓ ಅವನನ್ನು ಕರ್ಮಯೋಗಿ ಅಂತ ಹೊಗಳಿದ್ದೆಲ್ಲ, ಅದು ಕರ್ಮಯೋಗ ಅಲ್ಲಪ್ಪ. ಕರ್ಮ ಮಾಡುವಾಗ ಭಗವಂತನ ಜ್ಞಾನದ ಜೊತೆಗಿದ್ರೆ ಅದು ಕರ್ಮಯೋಗ. ಆ ಕರ್ಮಯೋಗ ಇಕ್ಷ್ವಾಕು ಮಾಡಿದ. ಕೃಷ್ಣ ಗೀತೆಯಲ್ಲಿ ವಿವಸ್ವಾನ್ ಮನವೇ ಪ್ರಾಹ
ಮನುರಿಕ್ಷ್ವಾಕ ವೆಬ್ರವೀತ್ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ ಅಂತ ಹೇಳಿ, ಇಕ್ಷ್ವಾಕುವು ಕೂಡ ಅಂತಹ ಜ್ಞಾನಿ. ಜನಕ ಮೊದಲಾದವರು ಅಂದರೆ ಇಕ್ಷ್ವಾಕು ಮೊದಲಾದವರು ಕರ್ಮಯೋಗದಲ್ಲಿ ರತರಾಗಿ ಸಿದ್ಧಿಯನ್ನು ಪಡೆದವರು, ನೀನು ಹಾಗೆ ಮಾಡಬೇಕು ಅಂತ ಹೇಳಿದ. ಅದರಿಂದಾಗಿ ಕರ್ಮಯೋಗ ಜ್ಞಾನಯೋಗ ಎರಡು ಬೇರೆ ಬೇರೆ ಅಲ್ಲ, ಎರಡಕ್ಕೂ ಜ್ಞಾನ ಬೇಕು. ಒಂದಕ್ಕೆ ಪ್ರಧಾನ, ಇನ್ನೊಂದಕ್ಕೆ ಕರ್ಮ ಜಾಸ್ತಿ ಇದೆ, ಜ್ಞಾನ ಇಲ್ಲ ಅಂತಲ್ಲ. ಇದನ್ನ ನಾವು ಇಲ್ಲಿ ಕಾಣಬಹುದು. ಆಚಾರ್ಯರ ಒಂದು ಇಂಟರ್ಪ್ರಿಟೇಷನ್ ಭಾಷ್ಯದ್ದು ಮಹಾಭಾರತಕ್ಕೆ ಅವಿರುದ್ಧವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಕರ್ಮಯೋಗ ಅಂತಂದ್ರೆ ಕೇವಲ ಕೆಲಸ ಮಾಡೋದು, ಜ್ಞಾನದ ಸೋಂಕಿರದ ಕರ್ಮ ಅಂತ ಹೇಳಲೇ ಇಲ್ಲ. ಮತ್ತೆ ಜ್ಞಾನದ ಜೊತೆಗಿರುವ ಕರ್ಮ ಅದಿಲ್ಲಿ ಸಿದ್ಧ ಆಯಿತು. ಅದರಿಂದ 4ನೇ ಅಧ್ಯಾಯ ಏನಿದೆ ಅಲ್ಲಿ ಹೇಳಿದ ಗೀತೆಯ ಮಾತು ಇಲ್ಲಿ ನಮಗೆ ಗೊತ್ತಾಗತ್ತೆ. ಯೋಗ ಜಾಪಕ ಯೋಸ್ತುಲ್ಯಂ ಅನ್ನೋದು ರಾಜ್ಯಪಾಲನೆ, ಧರ್ಮಕ್ಕಾಗಿ ರಾಜ್ಯಪಾಲನೆ ಯೋಗ, ಇವನದ್ದು ಜಪ, ಇಬ್ರದ್ದು ಸಮಾನ ಫಲ ಆಗೋಯ್ತಲ್ಲ. ಸರ್ವಾನ್ ಲೋಕಾನತೀತ್ಯೇತೌ ಗಚ್ಚೇತಾಂ ಯತ್ರ ವಾಂಛಿತೌ. ಹೋದ್ರು, ಇದನ್ನು ನಾವು ನೋಡಿದೆವು ಅಂತ ದೇವತೆಗಳು ಬ್ರಹ್ಮದೇವರ ಬಳಿ ಬಂದು ಹೇಳಿದರು. ಅದಕ್ಕೆ ಜ್ಞಾನಿಗಳನ್ನು ಕಂಡ್ರೆ ದೇವತೆಗಳಿಗೆ ಎಷ್ಟು ಪ್ರಿಯ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಇದು ಉಪನಿಷತ್ತಿನಲ್ಲಿ ಒಂದು ದೇವಪಶು ಅಂತ ಕರೀತಾರೆ ಜ್ಞಾನಿಯನ್ನ. ದೇವತೆಗಳು ಜ್ಞಾನಿಗಳನ್ನು ಹೇಗೆ ಪ್ರೀತಿಸ್ತಾರೆ ಅಂತಂದ್ರೆ, ನಮ್ಮ ಮುದ್ದಿನ ಸಾಕು ಪ್ರಾಣಿಗಳನ್ನು ಪ್ರೀತಿಸುವ ಹಾಗೆ ಪ್ರೀತಿಸ್ತಾರೆ ಅಂತ. ಇದು ಇಲ್ಲಿ ಸ್ಪಷ್ಟ. ಬ್ರಹ್ಮ ಮಹಾಸ್ಮೃತಿಂ ಪಠೇದ್ಯಸ್ತು ತಥೈವೈತಾಂ ಸ್ಮೃತಿಂ ಶುಭಾಂ ತಾವಪ್ಯೇತೇನ ಮಾರ್ಗೇಣ ಗಚ್ಚೇತಾಂ ಮತ್ಸಲೋಕತಾಂ. ಇದನ್ನ ನೆನಪಿಸಿಕೊಳ್ಳಬೇಕು. ಒಳ್ಳೆ ಲೋಕವನ್ನು ಅವರು ಹೊಂದುತ್ತಾರೆ. ಯಶ್ಚ ಯೋಗೇ ಭವೇದ್ಯುಕ್ತಃ ಸೋಪಿ ನಾಸ್ತ್ಯತ್ರ ಸಂಚಯ. ಯಾರು ಕರ್ಮಯೋಗದಲ್ಲಿ ರತರಾಗಿರ್ತಾರೆ ಅವರು ಕೂಡ ಹೀಗೆಯೇ ಒಳ್ಳೆಯ ಲೋಕಗಳನ್ನು ಪಡೆಯುತ್ತಾರೆ. ವಿಧಿನಾನೇನ ದೇಹಾಂತೆ ಮಮ ಲೋಕಾನ್ ಅವಾಪ್ನುಯಾತ್ ಗಮ್ಯತಾಂ ಸಾಧಯಿಷ್ಯಾಮಿ ಯಥಾ ಸ್ಥಾನಾನಿ ಸಿದ್ಧಯೇ. ಇದು ಜಗತ್ತಿನ ಜನರಿಗೆ ಇನ್ನು ಮುಂದೆ ಗೊತ್ತಾಗುವಂತೆ ಆಗಲಿ ಅಂತ. ನೀವಿನ್ನು ಹೊರಡಬಹುದು. ನೀವು ಬಂದದ್ರಿಂದ ಜಗತ್ತಿನ ಜನರಿಗೆ ಪರಿಚಯ ಆಯಿತು. ಇಲ್ಲಾಂದ್ರೆ ಈ ಕಥೆ ಹೆಂಗೆ ಗೊತ್ತಾಗಬೇಕು? ಈ ಕಥೆಯಲ್ಲಿ ಇಷ್ಟೆಲ್ಲ ಇತ್ತು ಅಂತ. ಇತ್ಯುಕ್ತ್ವಾ ಸ ತದಾ ದೇವಃ ತತ್ರೈವಾಂತರಧೀಯತ ಆಮಂತ್ರ ಚ ತಥೋ ದೇವಾಃ ಯಯುಸ್ವಂ ಸ್ವಂ ನಿವೇಚನಂ. ದೇವತೆಗಳೆಲ್ಲ ಅವರವರ ಲೋಕಗಳಿಗೆ ತೆರಳಿದರು. ತೇ ತರವೇ ಮಹಾತ್ಮಾನಃ ಧರ್ಮಂ ಸತ್ಕೃತ್ಯ ತತ್ರ ವೈ ಪೃಷ್ಠತೋನು ಯಯೂರಾಜನ್ ಸರ್ವೇ ಸುಪ್ರೀತಮಾನತಾಃ. ಅದರಿಂದ ಪ್ರೀತರಾಗಿ ಸುಪ್ರೀತಮಾನತಾಃ, ಬಹಳ ಪ್ರೀತಿಯನ್ನು ತಳೆದು ಹಿಂದೆ ಹೋದರು. ಏತತ್ ಫಲಂ ಜಾಪಕಾನಾಂ ಗತಿಶ್ಚೈವ ಪ್ರಕೀರ್ತಿತ ಯಥಾಶ್ರುತಂ ಮಹಾರಾಜ ಕಿಂ ಭೂಯ ಶ್ರೋತುಮಿಚ್ಛಸಿ. ನೋಡು, ಜಾಪಕರ ಗತಿಯನ್ನು ಹೇಳಿದ್ದೇನೆ, ಮುಂದೇನು ಏನ್ ಬೇಕು ನಿನಗೆ ಹೇಳ್ತೇನೆ ಅಂದ್ರು ಭೀಷ್ಮಾಚಾರ್ಯರು ಅನ್ನುವಲ್ಲಿಗೆ 188ನೇ ಅಧ್ಯಾಯ. ಯುಧಿಷ್ಠಿರ ಕಿಂ ಫಲಂ ಜ್ಞಾನಯೋಗಸ್ಯ ವೇದಾನಾಂ ನಿಯಮಸ್ಯ ಚ ಭೂತಾತ್ಮಾ ವಾ ಕಥಂ ಜ್ಞೇಯಃ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಕೇಳಿದ. ಅವನಿಗೆ ಕೇಳುವ ಆತುರ ಮುಗಿದಿಲ್ಲ. ಒಳ್ಳೆ ಜ್ಞಾನಿಗಳು ಸಿಕ್ಕಿದರೆ ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಅಂತ ಕೇಳಬೇಕು. ನಮಗೂ ಆಸೆ ಆಗತ್ತೆ. ಆಚಾರ್ಯರು ವೇದವ್ಯಾಸರು ಇದ್ದ ಕಡೆಗೆ ಹೋಗಿ ಲೋಕದ ಯಾವ ಗೊಡವೆಯೂ ಇಲ್ಲದೆ ಸುಖವಾಗಿ ಕೇಳ್ತಾ ಇರಬೇಕು ಅಂತ.
ಆಗಲಿ ಅಂತಷ್ಟೇ ನಾವು ಬಯಸಬಹುದು. ವೇದವ್ಯಾಸರ ಹತ್ತಿರ ಇದ್ದು ಅಜ್ಜ ಹೀಗೆ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ ಕೇಳ್ತಾ ಇರೋದು ಎಷ್ಟು ಸುಖ ಅಂತ ಈ ಕಲ್ಪನೆಯಲ್ಲಿ ಸುಖ ಪಡಬೇಕಷ್ಟೇ. ಯುಧಿಷ್ಠಿರ ಕಿಂ ಫಲಂ ಜ್ಞಾನಯೋಗಸ್ಯ, ಜ್ಞಾನಯೋಗದ ಫಲ ಯಾವುದು? ವೇದದ ಫಲ ಏನು? ನಿಯಮದ ಫಲ ಏನು? ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್, ಯಮ ಅಂತಂದ್ರೆ ಪಬ್ಲಿಕ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ನ ಫಲ ಏನು? ಭೂತಾತ್ಮಾವಾ ಕಥಂ ಜ್ಞೇಯ, ಭೂತಾತ್ಮನನ್ನು ತಿಳಿಯುವುದು ಹೇಗೆ ಅದರ ಬಗ್ಗೆ ಹೇಳಿ ಅಜ್ಜ ತನ್ಮೇ ಬ್ರೂಹಿ ಪಿತಾಮಹ ಅಂದ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮನೋ ಪ್ರಜಾಪತಿರ್ವಾದಂ ಮಹರ್ಷೇಶ್ಚ ಬೃಹಸ್ಪತೇ. ನೋಡು, ಇದರ ಬಗೆಗೆ ಒಂದು ಘಟನೆ ನಡೆದಿದೆ, ಅದನ್ನು ಹೇಳ್ತೇನೆ. ಈ ಘಟನೆ ಇತಿಹಾಸ, ಇದು ಸಂವಾದ ಅಂದ್ರೆ ಮಾತುಕತೆ ಆಗಿದೆ. ಆ ಮಾತುಕತೆ ಯಾರ್ಯಾರಿಗೆ? ಮನೋ ಪ್ರಜಾಪತಿರ್ವಾದಂ, ಮನುವಿಗೂ ಪ್ರಜಾಪತಿಗೂ ಆದ ವಾದ. ಆಮೇಲೆ ಇದು ಪ್ರಜಾಪತಿಗೂ ಮನುಗೂ ಆದ ವಾದ, ಪ್ರಜಾಪತಿಯಾದ ಮನು ಮತ್ತೆ ಬೃಹಸ್ಪತಿಗೆ ಆದ ವಾದ. ಪ್ರಜಾಪತಿಯಾದ ಮನು ಮತ್ತೆ ಬೃಹಸ್ಪತಿ ಇಬ್ಬರಿಗೂ ಆದ ವಾದ. ಪ್ರಜಾಪತಿ ಶ್ರೇಷ್ಠತಮ ಪ್ರಜಾನಾಂ ದೇವರಚ ಸಂಘ ಪ್ರವರಂ ಮಹರ್ಷಿಂ ಬೃಹಸ್ಪತಿಂ ಪ್ರಶ್ನಮಿಮಂ ಪುರಾಣಂ ಪಪ್ರಚ್ಛ ಶಿಷ್ಯೋಥ ಗುರುಂ ಪ್ರಣಮ್ಯ. ಪ್ರಜಾಪತಿ ಶ್ರೇಷ್ಠತಮ ಪ್ರಜಾನಾಂ, ಪ್ರಜಾಪತಿಗಳಲ್ಲೇ ಮಿಗಿಲಾದವ ಮನು. ಯಾವ ಮನು ಅಂತ ಹೇಳಲಿಲ್ಲ, ಇಲ್ಲಿ ಹೇಳಲಿಲ್ಲ. ಬೃಹಸ್ಪತಿಯನ್ನ ಪ್ರಶ್ನೆ ಕೇಳಿದ. ಮನು ಶಿಷ್ಯ, ಬೃಹಸ್ಪತಿ ಗುರು. ಮನು ಯತ್ಕಾರಣಂ ಮಂತ್ರ ವಿಧಿ ಪ್ರಯುಕ್ತಂ ಜ್ಞಾನೇ ಫಲಂ ಯತ್ರ ವದಂತಿ ವಿಪ್ರಾಹ ಯನ್ಮಂತ್ರ ಶಬ್ದೈರಕೃತ ಪ್ರಕಾಶಂ ತದುಚ್ಯತಾಂ ಮೇ ಭಗವನ್ ಯಥಾವತ್. ಭಗವನ್ ಪೂಜ್ಯರೇ, ಭಗವಾನ್ ಅನ್ನೋದಕ್ಕೆ ಉತ್ಪತ್ತಿಂ ಆಗತಿಂ ಚೈವ, ಉತ್ಪತ್ತಿಂ ಆಯತಿಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಭಗವಾನ್ ಅಂದ್ರೆ ಯಾರು? ಭಗವಾನ್ ಅಂತ ಹೇಳಿ ಬುದ್ಧನನ್ನ ಕರೀತಾರೆ. ಆ ಭಗವಾನ್ ಅಂತನೂ ಅನ್ನಲ್ಲ, ಪ್ರಾಕೃತದಲ್ಲಿ ಭಂತೆ ಅಂತಾರೆ. ಭಂತೆ ಅಂದ್ರೆ ಭಗವಾನ್ ಅನ್ನೋದರ ರೂಪ. ನಾವಿಲ್ಲಿ ಭಗವತ್ಪಾದ ಅಂತೇವಲ್ಲ, ಅವರು ಬೌದ್ಧರು ಬುದ್ಧನನ್ನ ಹೇಳುವಾಗ ಭಂತೆ ಅಂತಾರೆ. ಅವರಲ್ಲಿಯೂ ಭಂತೇಜಿ ಅಂತ ಹೆಸರಿಟ್ಕೊಂಡಿದ್ದಾರೆ ಎಷ್ಟೋ ಜನ. ಅದರಿಂದಾಗಿ ಭಗವನ್ ಅಂತನ್ನೋದು ಅದೊಂದು ವಿಶಿಷ್ಟವಾದ ಶಬ್ದ. ಉತ್ಪತ್ತಿಂ ಆಯತಿಂ ಚೈವ, ಜೀವರು ಹೇಗೆ ಹುಟ್ಟುತ್ತಾರೆ, ಭೂತಗಳು ಹೇಗೆ ಹುಟ್ಟುತ್ತವೆ, ಅವುಗಳಿಗೆ ಇರುವ ನಿಯಮ ಏನು? ಆಯತಿಂ. ಭೂತಾನಾಂ ಆಗತಿಂ ಗತಿಂ, ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ. ವಿದ್ಯೆಯನ್ನ ಅವಿದ್ಯೆಯನ್ನ ಯಾರು ತಿಳಿಯುತ್ತಾರೋ ಅವರನ್ನ ಭಗವಾನ್ ಅಂತ ಕರೀತಾರೆ. ತ್ರಿವಿಕ್ರಮ ಪಂಡಿತರನ್ನ ವೇದಾತ್ಮ ತೀರ್ಥರು ಭಗವಾನ್ ಅಂತ ಕರೆದಿದ್ದಾರೆ. ವೇದಾತ್ಮ ತೀರ್ಥರು ಯಾರು ಅಂದ್ರೆ ವಾಯುಸ್ತುತಿಗೆ ವ್ಯಾಖ್ಯಾನ ಮಾಡಿದವರು. ಆಗ ಅವರಿದ್ದ ಮಠವನ್ನ ಕುಂಭಾಸಿ ಮಠ ಅಂತ ಕರೀತಾ ಇದ್ರು. ಆಮೇಲೆ ಅದು ಸೋದೆ ಮಠ ಅಂತ ಆಯ್ತು. ಆ ಕುಂಭಾಸಿ ಮಠವೇ ವಾದಿಯಾದರು. ಅದರಿಂದಾಗಿ ಮಠಕ್ಕೆ ಹೆಸರು ಬರೋದು ಊರಿನಿಂದ, ಗೊತ್ತಾಯ್ತಾ? ಉತ್ತರಾದಿ ಮಠ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಹೆಚ್ಚು ಪ್ರಚಲಿತ ಇರುವ ಮಠ ಅಷ್ಟೇ ಅರ್ಥ. ದಕ್ಷಿಣಾದಿ ಮಠ ಅಂತ ಉಂಟು, ಪೂರ್ವಾದಿ ಮಠ ಅಂತ ಉಂಟು, ಪಶ್ಚಿಮಾದಿ ಮಠ ಅಂತ ಉಂಟು. ಅದರಿಂದಾಗಿ ಮಠಕ್ಕೆ ಹೆಸರು ಬರೋದು ಊರಿನಿಂದಲೇ ವಿನಃ
ಬೇರೆಯದರಿಂದ ಅಲ್ಲ. ಹೀಗಾಗಿ ಕುಂಭಾಸಿ ಮಠ ವೇದಾತ್ಮ ತೀರ್ಥರದ್ದು, ಅವರು ತ್ರಿವಿಕ್ರಮ ಪಂಡಿತರಿಗೆ ಬಹಳ ಹತ್ತಿರ. ಅವರು ಹೇಳ್ತಾರೆ, ಭಗವಾನ್ ತ್ರಿವಿಕ್ರಮ ಪಂಡಿತಾಚಾರ್ಯ ವರ್ಯ ಅಂತ ಹೇಳಿ. ಇಲ್ಲ, ಸೀನಿಯರ್ ಕಾಂಟೆಂಪರರಿ. ಯಾರು ತ್ರಿವಿಕ್ರಮ ಪಂಡಿತರು, ಇವರು ಬಹಳ ಜೂನಿಯರ್, ಅವ್ರಿಗಿಂತ ಜೂನಿಯರ್. ಹೆಚ್ಚು ಕಡಿಮೆ ನಾರಾಯಣ ಪಂಡಿತಾಚಾರ್ಯಗಿಂತ ಒಂದು ಸ್ವಲ್ಪ ಕಿರಿಯರ್ ಅವರು. ಅದರಿಂದ ಅವರನ್ನ ಭಗವಾನ್ ಅಂತ ಕರೀತಾರೆ. ಈಗ ಮನು ಇಲ್ಲಿ ಭಗವನ್ ಅಂತ ಬೃಹಸ್ಪತಿಗಳನ್ನ ಕರೆದಿದ್ದು ಗೊತ್ತಾಯ್ತಲ್ಲ. ಜಗತ್ತಿನ ಎಲ್ಲದರ ಬಗ್ಗೆ ತಿಳುವಳಿಕೆ ಇದೆ. ಅದರಿಂದಾಗಿ ಭಗವನ್ ಪೂಜ್ಯರೇ. ಯತ್ ಕಾರಣಂ ಮಂತ್ರವಿಧಿ ಪ್ರಯುಕ್ತಂ. ಮಂತ್ರವಿಧಿ ಪ್ರಯುಕ್ತಂ, ವೇದದ ಫಲ ಏನು? ವೇದವನ್ನು ತಿಳಿದುಕೊಂಡ್ರೆ ಏನು ಪ್ರಯೋಜನ? ಜ್ಞಾನೇ ಫಲಂ ಯತ್ ಪ್ರವದಂತಿ ವಿಪ್ರಾಹ. ಜ್ಞಾನದ ಫಲ ಏನು? ಯನ್ಮಂತ್ರ ಶಬ್ದೈರಕೃತ ಪ್ರಕಾಶಂ. ವೇದದಿಂದಲೇ ಇದು ಗೊತ್ತಾಗತ್ತಾ? ಗೊತ್ತಾಗಲ್ಲ. ಅದರಿಂದಾಗಿ ಮಂತ್ರ ಶಬ್ದೈ ಅಕೃತ ಪ್ರಕಾಶಂ, ಮಂತ್ರ ಶಬ್ದಗಳು ಬೆಳಕು ಬೀರಿಲ್ಲ, ಅದರ ಬಗ್ಗೆ ಹೇಳಬೇಕು. ತದುಚ್ಯತಾಮೆ ಭಗವನ್ ಯಥಾವತ್. ಪೂಜ್ಯರೇ, ಅದ್ರ ಬಗ್ಗೆ ಹೇಳಬೇಕು. ಯತ್ ಸ್ತೋತ್ರ ಶಸ್ತಾಗ್ರಹ ಮಂತ್ರವಿದ್ಭಿ ಯಜ್ಞೈರನೇಕೈರ್ಧನ ಗೋಪ್ರದಾನೈ ಫಲಂ ಮಹದ್ಭಿರ್ಯದವಾಪ್ಯತೆ ಚ ಕಿಂ ತತ್ ಕಥಂ ವಾ ಭವಿತಾ ಕ್ವ ವಾ ತತ್. ಸ್ತೋತ್ರ, ಶಸ್ತ್ರ, ಗ್ರಹ, ಹೋಮ, ಮಂತ್ರ, ಇವರು ಎಲ್ಲರೂ ಕೂಡ ಮಾಡುವ ಯಜ್ಞಗಳು, ಆಮೇಲೆ ಧನದಾನ, ಗೋದಾನ, ಇವುಗಳ ಫಲವೇನು? ಇದು ಹೇಗೆ ಮುಂದೆ ಹೋಗುತ್ತೆ ಅಂದ್ರೆ, ಒಬ್ಬ ಸಾಧನೆಯಲ್ಲಿ ಹೇಗೆ ಮುಂದುವರಿತಾನೆ ಅದನ್ನ ಹೇಳಬೇಕು. ಮಹೀಮಹೀಜಾ ಪವನೋಂತರಿಕ್ಷಂ ಜಲೌಕಸೋಗ್ನಿಶ್ಚ ಜಲಂ ತಥಾದ್ಯೌ ದಿವೌಕಸಶ್ಚೈವ ಯತ ಪ್ರಸೂತಾ ತದುಚ್ಯತಾಮೆ ಭಗವನ್ ಪುರಾಣಂ. ಭೂಮಿಯಲ್ಲಿ ಹುಟ್ಟಿದವರು, ಗಾಳಿ, ಅಂತರಿಕ್ಷ, ನೀರಿನಲ್ಲಿ ಹುಟ್ಟಿದ ಮೀನು ಮೊದಲಾದವುಗಳು, ಬೆಂಕಿ, ನೀರು, ಆಕಾಶ, ಆಕಾಶದಲ್ಲಿ ಇರುವವರು ಯಾರಿಂದ ಹುಟ್ಟಿದರೋ ಅಂತಹ ಪ್ರಾಚೀನ ತತ್ವದ ಬಗ್ಗೆ ಹೇಳಿ. ಜ್ಞಾನಂ ಮಹತ್ ಪ್ರಾರ್ಥಯತೆ ನರೋ ವೈ ತತಸ್ತದರ್ಥಾ ಭವತಿ ಪ್ರವೃತ್ತಿ ನಚೇದಹಂ ವೇದ್ಮಿ ಪರಂ ಪುರಾಣಂ ಮಿಥ್ಯಾ ಪ್ರವೃತ್ತಿಂ ಚ ಕಥಂ ನ ಕುರ್ಯಾಂ. ಕೈ ಕಾಲು ಚೆನ್ನಿರುವ ಒಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಏನು ಅಂದ್ರೆ ತಿಳುವಳಿಕೆಯನ್ನು ಪಡೆಯುವುದು. ತಿಳುವಳಿಕೆಯನ್ನು ಪಡೆಯದೇ ಹೋದರೆ ದೇಹ ಬಂದದ್ದೇ ವ್ಯರ್ಥ ಅಲ್ವಾ? ದೇಹ ಇರೋದು ಯಾಕೆ? ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆ ಅಂದ ಮೇಲೆ ತಿಳ್ಕೊಳ್ಳಬೇಕು. ಅದಿಲ್ಲ ಅಂದ್ರೆ ಹೇಗೆ? ನಚೇದಹಂ ವೇದ್ಮಿ ಪರಂ ಪುರಾಣಂ. ದೇವರನ್ನ ತಿಳಿದುಕೊಳ್ಳದಿದ್ದರೆ ಮಿಥ್ಯಾ ಪ್ರವೃತ್ತಿಂ ಚ ಕಥಂ ನ ಕುರ್ಯಾಂ. ನನ್ನ ಇಡೀ ನಡೆ ವ್ಯರ್ಥವಾಗುವುದಿಲ್ವೇ? ಋಕ್ಸಾಮ ಸಂಘಾಂಶ್ಚ ಯಜೂಂಷಿ ಚಾಹಂ ಛಂದಾಂಸಿ ನಕ್ಷತ್ರ ಗತಿಂ ನಿರುಕ್ತಂ ಅಧೀತ್ಯ ಚ ವ್ಯಾಕರಣಂ ತ ಕಲ್ಪಂ ಶಿಕ್ಷಾಂಚ ಭೂತಿ ಪ್ರಕೃತಿಂ ನ ವೇದ್ಮಿ. ಋಗ್ವೇದ ಗೊತ್ತು, ಸಾಮವೇದ ಗೊತ್ತು, ಯಜುರ್ವೇದ ಗೊತ್ತು, ಛಂದಸ್ಸುಗಳು ಗೊತ್ತು, ನಕ್ಷತ್ರದ ಗತಿ ಅಂದರೆ ಜ್ಯೋತಿಷ ಗೊತ್ತು, ನಿರುಕ್ತ ಗೊತ್ತು, ವ್ಯಾಕರಣ ಗೊತ್ತು, ಕಲ್ಪ ಗೊತ್ತು, ಶಿಕ್ಷಾ ಗೊತ್ತು. ಆದರೆ
ಭೂತ ಪ್ರಕೃತಿಂ ನವೇದ್ಮಿ, ಜೀವರ ಹುಟ್ಟು, ಜೀವರ ನಡೆ ಇವುಗಳನ್ನು ತಿಳಿದಿಲ್ಲ. ಅದೆಲ್ಲ ಗೊತ್ತು, ಇದು ಗೊತ್ತಿಲ್ಲ. ಸಮೇ ಭವಾನ್ ಶಂಸತು ಸರ್ವಮೇತತ್ ಜ್ಞಾನೇ ಫಲಂ ಕರ್ಮಣಿ ವಾ ಯದೇತಿ ಯಥಾ ಚ ದೇಹಾಚ್ಯವತೆ ಶರೀರಿ ಪುನಶ್ಶರೀರಂತ ಯಥಾಭ್ಯುಪೈತಿ. ಎಲ್ಲವನ್ನು ಹೇಳಬೇಕು. ಜ್ಞಾನದಲ್ಲಿ ಫಲ ಏನು, ಕರ್ಮದ ಫಲ ಏನು, ದೇಹದಿಂದ ಈ ಜೀವ ಹೇಗೆ ಹೋಗ್ತಾನೆ, ಮತ್ತೆ ಶರೀರವನ್ನು ಹೇಗೆ ಹೊಂದುತ್ತಾನೆ, ಅದೆಲ್ಲವನ್ನು ತಾವು ಹೇಳಬೇಕು ಅಂದ. ಬೃಹಸ್ಪತಿ ಯಜ್ಜತ್ ಪ್ರಿಯಂ ಯಸ್ಯ ಸುಖಂ ತದಾಹು ತದೇವ ದುಃಖಂ ಪ್ರವದಂತ್ಯನಿಷ್ಟಂ ಇಷ್ಟಂಚ ಮೇ ಸ್ಯಾದಿತರಚ್ಚ ನ ಸ್ಯಾತ್ ಏತತ್ ಕೃತೆ ಕರ್ಮ ವಿಧಿ ಪ್ರವೃತ್ತಃ. ಇಷ್ಟಂ ತ್ವನಿಷ್ಟಂಚ ಶುಭಾಶುಭಂಚ ಸಾಶೀಸ್ತಪಶ್ಚಂದಸಿ ಕರ್ಮಭಿಶ್ಚ. ಯಾರಿಗೆ ಯಾವುದ್ಯಾವುದು ಪ್ರಿಯವೋ ಅದು ಅವನಿಗೆ ಸಿಗೋದು ಸುಖ, ಅದೇ ಅನಿಷ್ಟ ಆದರೆ ಅದೇ ದುಃಖ. ಇಷ್ಟಂಚ ಮೇ ಸ್ಯಾದಿತರಚ್ಚ ನ ಸ್ಯಾತ್. ನನಗೆ ಇಷ್ಟವಾದದ್ದು ಸಿಗಬೇಕು, ಅನಿಷ್ಟವಾದದ್ದು ಸಿಗಬಾರದು ಅಂದರೆ ಅದಕ್ಕೆ ಈ ಜಗತ್ತಿನಲ್ಲಿ ಒಂದು ಕರ್ಮದ ವಿಧಿ. ಬೇಸಿಕಲಿ ಕರ್ಮ ಹೊರಟಿರೋದು ಯಾಕೆ ನಾವು ಕರ್ಮವನ್ನು ಮಾಡಬೇಕು? ಇಷ್ಟಂಚ ಮೇ ಸ್ಯಾದ್ ಇತರಚ್ಚ ನ ಸ್ಯಾತ್. ಕರ್ಮವನ್ನು ಮಾಡಬೇಕಾಗಿರೋದೇ ಇದಕ್ಕಾಗಿ. ಇಷ್ಟಂ ತ್ವನಿಷ್ಟಂ ಚ ಶುಭಾಶುಭಂ ಚ ಸಾಶೀಸ್ತಪಶ್ಚಂದಸಿ ಕರ್ಮಭಿಶ್ಚ. ಇಷ್ಟವೋ ಅನಿಷ್ಟವೋ, ಒಳ್ಳೆಯದೋ ಕೆಟ್ಟದೋ, ಏನೋ ಮಾಡ್ತಾ ಇರ್ತಾನೆ. ಆದರೆ ನಿನಗೆ ಸಾಶೀಹಿ ತಪಃ ಛಂದಸಿ, ತಪಸ್ಸಿನಲ್ಲಿ, ವೇದದಲ್ಲಿ, ಕರ್ಮದಲ್ಲಿ ನಿನಗೆ ಬಯಕೆ ಮೂಡಿದೆ. ಅದರಿಂದಾಗಿ ಸುಖದ ಕಲ್ಪನೆ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಲೌಕಿಕ ವಸ್ತುಗಳಲ್ಲಿ ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಸುಖ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ ನಾನು ಕೇಳ್ತೇನೆ, ಜೀವಕ್ಕೋ ದೇಹಕ್ಕೋ ಮನಸ್ಸಿಗೋ ಅಂತ ಕೇಳ್ತೇನೆ. ಯಾಕೆ ಅಂದ್ರೆ ದೇಹಕ್ಕೆ ಏನು ಸುಖ ಅದು ಅತ್ಯಂತ ವಿಲಕ್ಷಣ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇಲ್ಲ. ಪದಾರ್ಥಗಳಾಗಿರಬಹುದು, ನೋಟ ಆಗಿರಬಹುದು, ಒಂದು ಕೇಳಿಕೆ ಆಗಿರ್ಬೋದು, ಕೇಳ್ಮೆ. ಇನ್ನು ಮನಸ್ಸಿಗೆ ನಮ್ಮ ಸುಖದ ಕಲ್ಪನೆಯೇ ಬೇರೆ ಇರುತ್ತೆ, ಬೇರೆಯವ್ರ ಸುಖದ ಕಲ್ಪನೆಯೇ ಬೇರೆ ಇರುತ್ತೆ. ನಾನು ಮೊದಲು ಹೇಗೆ ನೀನು ರಜೆಯನ್ನು ಕಳೀತಾ ಇದ್ದೆ ಅಂತ ಕೇಳಿದ್ರೆ, ಅವತ್ತು ಗಂಭೀರವಾದ ಸಾಹಿತ್ಯವನ್ನು ಮುಟ್ಟೋದಿಲ್ಲ, ಕೇವಲ ಹೊರಗುದಿಂಬಿನ ಸಾಹಿತ್ಯವನ್ನು ಓದ್ತಾ ನಾನು ನನ್ನ ರಜಾ ದಿನಗಳನ್ನು ಕಳೀತಾ ಇದ್ದೆ. ಇದು ನನ್ನ ಸ್ಟ್ಯಾಂಡ್. ಆಮೇಲೆ ತದ್ವಿರುದ್ಧ ದಿಕ್ಕಿನಿಂದ ಇನ್ನೊಂದು ಅಭಿಪ್ರಾಯ ಬರುತ್ತೆ, ಅದು ಸುಖವೇ ಅಲ್ಲ ಅಂತ. ಅದು ನನಗೆ ಸುಖ. ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಪರಿಸರದಲ್ಲಿ ಬೆಳೆದವರು ಒಟ್ಟಾದಾಗ ನನ್ನ ಸುಖದ ಕಲ್ಪನೆಯೇ ಬೇರೆ, ಅವ್ರ ಸುಖದ ಕಲ್ಪನೆಯೇ ಬೇರೆ. ರಜಾ ದಿನಗಳಲ್ಲಿ ತಿರುಗೋದು ಅವ್ರಿಗೆ ಸುಖ ಆದರೆ ತಿರುಗದೇ ಇರೋದು ನಮಗೆ ಸುಖ. ಒಬ್ಬೊಬ್ರದ್ದು ಒಂದೊಂದು ಸುಖ ಇರುತ್ತೆ. ಹಾಗಿತ್ತು, ಆಯ್ತಾ? ಹಾಗಾಗತ್ತೆ. ಅದರಿಂದಾಗಿ ಈ ದೈಹಿಕ ಮತ್ತು ಮಾನಸಿಕ ಸುಖದ ಲೆವೆಲನ್ನು ಮೀರಿ ಆತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು ಅನ್ನುವಲ್ಲಿ ಕರ್ಮ ಸಲಕರಣೆ ಆಗಬಹುದೇ ವಿನಃ ಕರ್ಮದಿಂದ ಇದು ಸಿಗಲ್ಲ. ಏಭಿರ್ವಿಮುಕ್ತ ಪರಮಾವಿವೇಶ ನೈತತ್ಕೃತೆ ಕರ್ಮ ವಿಧಿ ಪ್ರವೃತ್ತ. ಆತ್ಮ ಸಾಕ್ಷಾತ್ಕಾರಕ್ಕೆ ಕರ್ಮ ಹೊರಗಡೆಯಿಂದ ಸಹಾಯ ಆಗತ್ತೆ ವಿನಃ ನಿಮ್ಮನ್ನ ಮನೆಗೆ ತಲುಪಿಸುವುದು ಯಾವುದು? ಚಪ್ಪಲಿ ಅಂತ ಯಾರೂ ಅನ್ನಲ್ಲ. ನಾವು ನಡ್ಕೊಂಡು ಹೋಗ್ಬೇಕು, ಚಪ್ಪಲಿನ ಮನೆ ಹೊರಗಡೆ ಬಿಟ್ಟು ಒಳಗಡೆ ಬರಬೇಕು. ಹಾಗಾದ್ರೆ ಆರಾಮವಾಗಿ ನಡೆದ್ರ ಅಂದ್ರೆ ಹೌದು ನಡೆದೆವು, ದಾರಿಯಲ್ಲಿ ಕಲ್ಲು ಮುಳ್ಳುಗಳು ತಾಗಲಿಲ್ಲ. ಹಾಗೆ ಕರ್ಮವಿಧಿ ಎನ್ನುವುದು
ಕರ್ಮ ಅನ್ನೋದು ನಿಮ್ಮನ್ನು ಜ್ಞಾನದ ಹೆಬ್ಬಾಗಿಲಿಗೆ ಬಿಡಬೇಕು, ಅಲ್ಲಿಂದ ಮುಂದೆ ಸಾಗಬೇಕು. ಆ ಮನೆ ಒಳಗಡೆ ನನ್ನನ್ನು ಚಪ್ಪಲಿ ಎಂತಹ ಪರಮೋಪಕಾರ ಮಾಡಿದೆ, ಆ ಪರಮೋಪಕಾರ ಸ್ಮರಣೆ ಮಾಡಬೇಕು ನಾನು ಅಂತ ಚಪ್ಪಲಿ ಒಳಗಡೆ ಇಟ್ಕೊಂಡ್ಬಂದ್ರೆ ಅಸಂಗತ. ಹಾಗೆ ಏಭಿರ್ವಿಮುಕ್ತ ಪರಂ ಆವಿವೇಶ ನೈತತ್ಕೃತೆ ಕರ್ಮ ವಿಧಿ ಪ್ರವೃತ್ತ ಆತ್ಮಾದಿಭಿ ಕರ್ಮಭಿರಿಜ್ಯಮಾನೋ ಧರ್ಮೇಶು ಯುಕ್ತೋ ದ್ಯುತಿಮಾನ್ ಸುಖಾರ್ಥಿ. ಅದರಿಂದಾಗಿ ಪ್ರಜ್ಞಾಪೂರ್ವಕವಾಗಿ ಕರ್ಮಗಳಿಂದ ಇಜ್ಜಮಾನ ದೇವರನ್ನ ಪೂಜಿಸುತ್ತಾ ಧರ್ಮದಲ್ಲಿ ತೊಡಗಿರಬೇಕು. ಆದರೆ ಅವನು ಸುಖಾರ್ಥಿಯಾದವನು ಸುಖವನ್ನು ಪಡೆಯುತ್ತಾನೆ, ದ್ಯುತಿಮಾನ್ ಬೆಳಕನ್ನು ಪಡೆಯುತ್ತಾನೆ. ಹಾಗಾದ್ರೆ ಕರ್ಮ ಬೇಡ? ಇಲ್ಲ, ಕರ್ಮ ಬೇಕು. ಪರಂಹಿತತ್ ಕರ್ಮ ಪಥಾದಪೇತಂ ನಿರಾಶಿಶೋ ಯತ್ ಪದಮಾಪ್ನುವಂತಿ. ಕರ್ಮ ಜ್ಞಾನಕ್ಕಾಗಿ ಬೇಕು ಅಷ್ಟೇ. ಅದು ಕರ್ಮ ಸಂಕ್ಷೇಪದಲ್ಲಿ ಇದ್ರೂ ಕೂಡ ಜ್ಞಾನ ಅನ್ನೋದು ಪ್ರಧಾನ. ಬಹಳ ಜಾಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿಗೆ ಹೋಗೋದು ಯಾವಾಗ? ಬಹಳ ಕಷ್ಟ ಆಗತ್ತೆ. ಅದೇ ಜಾಸ್ತಿ ಆದರೆ ಕಷ್ಟ. ನಾವು ಹೀಗಿರೋದು ನೋಡಿ ನನ್ನನ್ನು ಬಹಳ ಜನ ನಾಸ್ತಿಕ ಅಂತ ಅನ್ಕೊಂಡಿದ್ದಾರೆ. ಅಲ್ಲಿ ಇಲ್ಲಿ ಯಾಕೆ, ನಾನು ಅವನ ಹೆಸರನ್ನು ಹೇಳಬಹುದು, ನಮ್ಮ ಲಕ್ಷ್ಮೀಶ. ಅವನು ನನಗೆ ನೀವು ಯಾರು ಅಂತ ಹೇಳಿ ಬಹಳ ಡೌಟ್ ಇತ್ತು, ನಾಸ್ತಿಕರೋ ಆಸ್ತಿಕರೋ ಅಂತ. ಪಾಪ ಅವ್ರಿಗೆ ಅಷ್ಟೇ ಡೌಟ್ ಬಂತು. ಸುವರ್ಣ ನ್ಯೂಸ್ ಚಾನಲಲ್ಲಿ ನಾನೊಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೆ, ಕಟು ಸತ್ಯ ಅಂತ. ಅದನ್ನ ನೋಡಿದವರಿಗೆ ಇವನು ಯಾರು, ಬ್ರಾಹ್ಮಣನೋ, ಲಿಂಗಾಯತನೋ, ಬೌದ್ಧನೋ, ಜೈನನೋ, ಬ್ರಾಹ್ಮಣರಲ್ಲಿ ಯಾರು, ಹೀಗೆಲ್ಲ ಸಂದೇಹ ಶುರು ಆಗ್ಬಿಟ್ಟಿತ್ತು. ತಟಸ್ಥವಾಗಿ ಲಾಂಛನಗಳಿಲ್ಲದೆ ಸತ್ಯವನ್ನ ಮಾತ್ರ ಹೇಳಿದ್ರೆ ಜನಕ್ಕಿವತ್ತು ಗುರುತಿಡಲಿಕ್ಕೆ ಆಗಲ್ಲ. ಅದರಿಂದಾಗಿ ನಾವು ಕರ್ಮದ ಬಗ್ಗೆ ಹೀಗೆ ಮಾತಾಡಿದ್ರೆ ನಮ್ಮನ್ನು ನಾಸ್ತಿಕರು ಅಂತ ತಿಳ್ಕೊಳ್ಳೋದೇ ಜಾಸ್ತಿ. ಅದು ಆದರೆ ಶಾಸ್ತ್ರ ಇರೋದೇ ಹಾಗೆ, ಕರ್ಮವನ್ನು ಬಳಸಬೇಕು, ಒಳಗಡೆ ಬಿಟ್ಕೊಳ್ಬಾರದು ಅಂತ. ನಮ್ಮ ತಂದೆ ಮೊದಲನೇ ಬಾರಿ ನಾನು ಬೆಂಗಳೂರಿನಲ್ಲಿ ರೂಮ್ ಮಾಡಿದಾಗ ತಿರುಪತಿ ಯೂನಿವರ್ಸಿಟಿಯಲ್ಲಿ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಆಮೇಲೆ ಆಗಲಿಲ್ಲ, ನನಗೆ ಇಲ್ಲಿ ಬೆಂಗಳೂರನ್ನ ಬಿಡ್ಲಿಕ್ಕೆ ಆಗಲಿಲ್ಲ. ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಮನೆಗೆ ಬಂದರು ಒಂದು ಸರ್ತಿ, ಹಿಂಗೆ ಎಲ್ಲ ಗೋಡೆಯ ಮೇಲೆ ನೋಡಿ, ನೀನೇನಯ್ಯ ಪೆರಿಯಾರ ರಾಮಸ್ವಾಮಿ ನಾಯ್ಕರ ಅಂತ ಕೇಳಿದ್ರೆ ಯಾವುದೇ ಫೋಟೋ ಇಲ್ಲ ಅಂತ. ನನಗೆ ಅವಾಗ ಈ ಫೋಟೋ ಯಾಕೆ ಬೇಕು ಅಂತ ಇತ್ತು ನನಗೆ. ಆಮೇಲೆ ಇಲ್ಲ ಜನರಿಗೆ ಗೊತ್ತಾಗಬೇಕಾದ್ರೂ, ಇಲ್ಲ ಇವನ ಹತ್ರ ದೇವರ ಬಗ್ಗೆ ಮಾತನಾಡಬಹುದು ಅಂತ ಗೊತ್ತಾಗಲಿಕ್ಕಾದ್ರೂ ಒಂದು ಫೋಟೋ ಹಾಕ್ಕೊಳ್ಬೇಕು ಅಂತ. ಅದರಿಂದಾಗಿ ನಾವು ಹೀಗೆ ಮಾತನಾಡೋದನ್ನ ಹೇಳಿ ನೋಡಿಬಿಟ್ರೆ ಅದು ಇಲ್ಲಿ ಮಹಾಭಾರತದಲ್ಲಿ ಇರೋದನ್ನೇ ಮಾತನಾಡಿದ್ದು, ಬೇರೆ ಯಾವುದೂ ಅಲ್ಲ. ಆದರೆ ಇವನು ಮಹಾಭಾರತದ ಹೆಸರಿನಲ್ಲಿ ಬೇರೇನೋ ಹೇಳ್ತಾನೆ. ನೀವು ಯಾಕೆ ಅಂತ ಹೇಳಿದರೆ ಅದು ಒಂದು ಪ್ರಾಬ್ಲಮ್ ಆಗಿದೆ. ಈ ಸಟೀಕಾ ವ್ರತರತ್ನಮಾಲ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಇರುವ ಎಲ್ಲ ವ್ರತಗಳಿಗೂ ಒಂದೇ ಥರ ಪ್ರವೇಶಿಕೆ, ಪೀಠಿಕೆ. ಒಂದಾನೊಂದು ಕಾಲದಲ್ಲಿ ಪಾಂಡವರು ಕಾಡಿನಲ್ಲಿ ಇರುತ್ತಿರಲು ಇವರು ಕನಸು ಬಿದ್ದಿತ್ತು. ಹೋದ್ರು ಸೀದಾ ವ್ರತಗಳಲ್ಲೇ ಪ್ರತಿಯೊಂದಕ್ಕೂ ವ್ರತಗಳಲ್ಲೇ ಶ್ರೇಷ್ಠವಾದ ವ್ರತ ಯಾವುದು ಅಂತ ಹೇಳಿದಾಗ ಆಯಿತು, ಋಷಿಪಂಚಮಿ ವ್ರತ ಬಂತು. ಆಮೇಲೆ ಗಣೇಶನ ಹಬ್ಬ ಬಂತು, ಗೌರಿ ಹಬ್ಬ ಬಂತು. ಅದನ್ನೆಲ್ಲ ನಾನು ಬೈತಾ ಇರೋದಲ್ಲ, ಆದರೆ ಅದು ಮಹಾಭಾರತದಲ್ಲಿ ಇಲ್ಲ ಅಂತ ಅಷ್ಟೇ ಹೇಳ್ತಾರೆ. ಯಾಕೆಂದ್ರೆ ಇವ್ರು ನೋಡಿ ಮಹಾಭಾರತದಲ್ಲಿ ಬರೇ ಅಂಥದ್ದೇ ಇರುತ್ತೆ ಅಂತ ಹೀಗಿದೆ. ಅದರಿಂದ ಇದು ಫಸ್ಟ್ ಮೊದಲ ಬಾರಿ ಕೇಳಿದವರು ಹೀಗೆ ಅನ್ಕೊಳ್ತಾರೆ, ಏನೋ ಇದೆ ಇಲ್ಲಿ, ಏನೋ ಇಲ್ಲೇ ಸಮಸ್ಯೆ ಒಂದಿದೆ, ಇಲ್ಲೊಂದು ಸಮಸ್ಯೆ ಇದೆ ಅಂತ ನನ್ನ ಮುಖ ನೋಡಂತಾರೆ. ಅದರಿಂದ ಅಲ್ಲಿರೋದಿಷ್ಟೇ, ಪರಂಹಿತತ್ ಕರ್ಮ ಪಥಾದಪೇತಂ, ಕರ್ಮದ ದಾರಿಯಿಂದ ಆಚೆ ಇದೆ.
ಅಂದ್ರೆ ಕರ್ಮ ಅನ್ನೋ ದಾರಿ ಅಲ್ಲ ಅಂತ ಹೇಳ್ತಾ ಇಲ್ಲ, ಕರ್ಮದ ದಾರಿಯಿಂದ ಆಚೆ ಇದೆ ಅಂತ ಇದ್ದಾರೆ. ನಿರಾಶಿಷೋ ಯತ್ ಪದಮಾಪ್ನುವಂತಿ, ನಿಷ್ಕಾಮವಾದ ಕರ್ಮದಿಂದ ಆ ದಾರಿ, ಆ ಗುರಿ. ಪ್ರಜಾಸೃಷ್ಟ ಮನತಾ ಕರ್ಮಣ ಚ ದ್ವಾವಪ್ಯೇತೌ ಸತ್ಪಥೌ ಲೋಕಜುಷ್ಟೌ. ಆದರೆ ಕರ್ಮವನ್ನು ಬಿಟ್ಟು ಜ್ಞಾನವಿಲ್ಲ, ಜ್ಞಾನವನ್ನು ಬಿಟ್ಟು ಕರ್ಮವಿಲ್ಲ, ಜೊತೆಗೇ ಇರುತ್ತೆ. ಕರ್ಮ ಅಂತಂದ್ರೆ ಯಾವುದು? ಜ್ಞಾನಕ್ಕೆ ಬಂಧಕವಾಗದೇ ಇರೋದು ಕರ್ಮ. ನಾವು ಮಾಡುವ ಕರ್ಮ ಜ್ಞಾನಕ್ಕೆ ಪ್ರತಿಬಂಧಕ ಆಗ್ಬಿಟ್ರೆ ಏನ್ ಮಾಡ್ಲಿಕ್ಕೆ ಹೋಗಿ ಏನ್ ಮಾಡಿದಾಗ ಆಗೋಯ್ತು. ಅದರಿಂದ ಅವನು ದೇವರ ಸೃಷ್ಟಿಯ ಪ್ಯಾಟರ್ನ್ ಅನ್ನು ನೋಡಿಕೊಳ್ಳಿ. ಪ್ರಜಾ ಸೃಷ್ಟ ಮನತಾ ಕರ್ಮಣ ಚ, ಕೇವಲ ಮನಸ್ಸಿನಿಂದ ಸೃಷ್ಟಿ ಮಾಡಲಿಲ್ಲ, ಕರ್ಮವನ್ನೂ ಬಳಸಿದ. ಅದರ ಅಭಿಪ್ರಾಯ ಏನು ಅಂದ್ರೆ ದ್ವಾವಪ್ಯೇತೌ ಸತ್ಪಥೌ ಲೋಕಜುಷ್ಟವು, ಎರಡೂ ಕೂಡ ಒಳ್ಳೆಯ ದಾರಿಗಳೇ. ಆದರೆ ಈ ದಾರಿಯಿಂದ ಎಲ್ಲಿಗೆ ಹೋಗ್ತೇವೆ ಅಂತ ಗೊತ್ತಿರಬೇಕಷ್ಟೆ. ಇದು ದಾರಿಯೇ ಮನೆಯಲ್ಲ ಅನ್ನೋದು ಗೊತ್ತಾಗಬೇಕು. ಕಡೆಯದಾಗಿ ಬ್ರೂಸ್ಲಿಯ ಒಂದು ಮಾತು ಹೇಳಿಬಿಡ್ತೇನೆ. ಅವನು ಪಾಠ ಹೇಳ್ಕೊಡ್ತಾ ಇರ್ತಾನೆ, ಯಾರಿಗೋ ಕರಾಟೆ ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅವನು ಅದನ್ನು ಅರ್ಥ ಮಾಡ್ಕೊಂಡ್ರಲ್ಲ ಶಿಷ್ಯ, ಅವನಿಗೆ ಹೇಳ್ತಾನೆ, ಡೋಂಟ್ ಸಿ ದ ಫಿಂಗರ್, ಸಿ ದಟ್ ಮೂನ್ ಅಂತ. ಬೆರಳು ನೋಡ್ಬೇಡ, ಬೆರಳು ಯಾವ್ದನ್ನು ತೋರುತ್ತಾ ಇದೆಯೋ ಆ ಚಂದ್ರನ ನೋಡು. ಬೆರಳು ನೋಡ್ತಾ ಕೂತ್ಬಿಟ್ರೆ ಗತಿ ಏನು? ಹಾಗೆ ಅದರಿಂದಾಗಿ ಕರ್ಮ ಎಲ್ಲಿಗೆ ಕೊನೆಯಾಗತ್ತೆ ಅಂದ್ರೆ ಜ್ಞಾನದೊಂದಿಗೆ ಕೊನೆಯಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಯಾವ ಕರ್ಮವನ್ನು ಎಷ್ಟು ಮಾಡಬೇಕು, ಎಷ್ಟು ಅದು ತಲೆಗೇರಬಾರದು. ಕರ್ಮ ಮಾಡೋದೇ ತಲೆಗೇರ್ಬಿಡುತ್ತೆ. ನಾವು ಆ ಕರ್ಮ ಮಾಡ್ತಾ ಇದ್ದೀವಿ, ನಾವು ಅಷ್ಟು ಹೀಗೆ ಶ್ರೇಷ್ಠರು ಅಂತ, ಅದು ಇಲ್ಲ ಅಂತ ಹೇಳಲಿಲ್ಲ, ತಲೆಗೇರಬಾರದು. ನಮಗೆ ಹಿರಿಯರಾದವರೊಬ್ಬರು ಆಟೋದವನಿಗೆ ಸಿಗರೇಟ್ ಸೇದಬೇಡಪ್ಪ, ನಾವು ಚಾತುರ್ಮಾಸ್ಯ ವಿಷ್ಣು ಪಂಚಕ ಮೊದಲಾದ ವ್ರತಗಳನ್ನು ಮಾಡ್ತಾರೆ, ಅವನಿಗೇನು ಗೊತ್ತಾಗಬೇಕು, ಸಿಗರೇಟ್ ಸೇದಬೇಡ, ಆಗಲ್ಲ, ಪಕ್ಕಕ್ಕೆ ಸಿಂದ್ರೆ ಆಯ್ತು. ಅವನಿಗೆ ಇದು ಯಾವುದು ಅಂತಾನೆ ಗೊತ್ತಾಗಲ್ಲ. ಅದರಿಂದಾಗಿ ಎರಡರ ಮಿತಿಯನ್ನು ತಿಳ್ಕೊಂಡಿರ್ಬೇಕು. ಪರಂಹಿತತ್ ಕರ್ಮ ಪಥಾದಪೇತಂ ನಿರಾಶಿಷೋ ಯತ್ ಪದಮಾಪ್ನುವಂತಿ ಪ್ರಜಾಸೃಷ್ಟ ಮನತಾ ಕರ್ಮಣ ಚ ದ್ವಾವಪ್ಯೇತೌ ಸತ್ಪಥೌ ಲೋಕಜುಷ್ಟೌ. ಎರಡೂ ಒಳ್ಳೆಯ ದಾರಿಯೇ ಅಂತ ಹೇಳ್ತಾನೆ. ಅದರ ಬಗ್ಗೆ ಇನ್ನೊಂದಿಷ್ಟು ಮಾತುಗಳಿದೆ. ಎಲ್ಲ ಉಪನಿಷತ್ತು ಮೊದಲಾದವುಗಳೆಲ್ಲವೂ ನೆನಪಾಗ್ತಾ ಹೋಗುತ್ತೆ. ಹಾಗಿದೆ, ದೃಷ್ಟ್ವಾ ಕರ್ಮ ಅಶಾಶ್ವತಂಚ ಅಂತವಚ್ಚ ಮನಸ್ತ್ಯಾಗೆ ಕಾರಣಂ ನಾನ್ಯದಸ್ತಿ ಸ್ವೇನಾತ್ಮನಾ ಚಕ್ಷುರಿವ ಪ್ರಣೇತ ನಿಶಾತ್ಯಯೇ ತಮಸಾ ಸಂವೃತಾತ್ಮ ಅಂತ. ಇದನ್ನ ಈ ಶ್ಲೋಕವನ್ನ 13ನೇ ಶ್ಲೋಕ, ಇದನ್ನ ನಾವು ಸೋಮವಾರ ನೋಡೋಣ. ನಾಳೆ ಕುಮುದಮ್ಮನವರ ಮನೆಯಲ್ಲಿ ವಿಷ್ಣು ತತ್ವ ನಿರ್ಣಯ ಮತ್ತೆ ವಿಷ್ಣು ಪುರಾಣ ಇದೆ, ಆಯ್ತಾ? ಸಂಜೆ ವಾಲ್ಮೀಕಿ ರಾಮಾಯಣ ಇರುತ್ತೆ. ನಾಡಿದ್ದರ ಬಗ್ಗೆ ಆಮೇಲೆ ಹೇಳೋಣ. ಸರಿ, ಕೃಷ್ಣ ಅರ್ಪಣ.